ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ, ರಾತ್ರಿ ತಿರುಗಾಡಿ ಬಂದೀನಿ. ಹಂಗೆ ಹೇಳ್ಬೇಡ್ರಿ, ಎಲ್ಲರಿಗೂ ಒಂದೇ ನ್ಯಾಯ ಇರಲಿ. ಅವ್ರಿಗೂ ಅವಕಾಶ ಕೊಡ್ಸೋನು, ಅವ್ರಿಗೆ ಅವಕಾಶ ಕೊಡ್ಸೋನು, ಇವ್ರಿಗೆ ಹೇಳೋಣ. ಹಂಗೆ ಹೇಳೋದು ಬೇಡ. ಟೈಮಿಗೆ ನಾವು ಹೊರಗಡೆ ಹೋದಿವಿ ಅಂತ ನನಗೆ ಒಂದು 100 ಕಿಲೋಮೀಟರ್ ಹೊರಗೆ ಇರ್ತೈತಿ. ನಾವು ಸಾಯಂಕಾಲ ಮನೆಗೆ ಹೋಗಿ ಬಂದಿದ್ದೀವಿ, ನಾನು ಹೋಗಿದ್ದೀನಿ, ನೀವು ಹೋಗ್ತೀರಿ, ಎಲ್ಲರೂ ಹೋಗ್ತಾರೆ. ಮ್ಯಾಡೇಟ್ರಿ ಈಗ ಅವರು RBI ಹೇಳಿದಾರೆ, ಅದರ ಪ್ರಕಾರ ಬೆಳಿಗ್ಗೆ 8 ಸಾಯಂಕಾಲ 6 ಗಂಟೆ, ಅದನ್ನು 6 ಗಂಟೆ ನಂತರ ಯಾವುದೇ ಕಾರಣಕ್ಕೂ ನೀವು ನನ್ನ ವಿಷಯನೂ ಹೇಳ್ತೀನಿ, ಹೆಣ್ಮಕ್ಳಿಗೆ ಸಾಲ ಕೊಡೋದ್ರಿಂದ 6 ಗಂಟೆ ಮೇಲೆ ಹೋಗ್ಬೇಡ್ರಿ. ಅದ್ರ ಮಧ್ಯದಲ್ಲಿ ನೀವು ಅದನ್ನು ಫಾಲೋಅಪ್ ಮಾಡ್ಕೊಳ್ಳಿ. ಗೊತ್ತಾಯ್ತು? ನಾವು ಬೇಡ ಅಂತ ಅನ್ನೋಕ್ಕಾಗೋದಿಲ್ಲ, ಬಟ್ ನೀವು ಹೆಣ್ಮಕ್ಳಿಗೆ ಸಾಲ ಕೊಡೋದ್ರಿಂದ 6 ಗಂಟೆ ಮೇಲ್ಗಡೆ ಹೋಗಬೇಡಿ. 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಈ ಟೈಮ್ ನೀವು ಹೋಗಿ ಅವ್ರಿಗೆ ಕೇಳ್ರಿ, ಕರೆಕ್ಟಾಗಿ ಏನಿದೆ ನಿಂತ್ಕೊಂಡು ನಿಮ್ಮ ಸಾಲ ರಿಕವರಿ ಅದನ್ನು ರಿಕವರಿ ಮಾಡ್ಕೊಳ್ಳಿ. 6 ಗಂಟೆ ನಂತರ ಹೋಗಿ ಕಿತ್ತಿ ಮಾಡಬೇಡ್ರಿ. ಒಂದು. ಎರಡನೇದು, ಸಾಲ ನೀವು ಕೊಟ್ಟಿರೋದು ಸಂಘದ ಸದಸ್ಯರ ಹೆಸರು ಮೇಲ್ಗಡೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಯಾವುದೇ ಅವರ ಬೆಲೆ ಬಾಳುವ ವಸ್ತುಗಳನ್ನು ನಿಮ್ಮ ಕಬ್ಜಾ ತಗೊಳ್ಳುವಂಥದ್ದಾಗಲಿ ಅದೆಲ್ಲ ಮಾಡ್ತಕ್ಕದ್ದಲ್ಲ. ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ, ಮಾಡ್ತಕ್ಕದ್ದಲ್ಲ. ಮಾಡಿದರೆ ನಾವು ಕ್ರಿಮಿನಲ್ ಕೇಸ್ ಮಾಡ್ತೀನಿ. ಆಮೇಲೆ ಅರ್ಥ ಆಗ್ತಿದೆಯಾ? ಎರಡನೇದು. ಮೂರನೇದು, ಈಗ ಅವ್ರು ಹೇಳಿದರು ನಿಮಗೆ ಲೀಗಲಿ ಮಾಡಿ ಅಂಥೇಳಿ. ನೀವು 1 ಟೈಮ್ 2 ಟೈಮ್ ನಿಮಗೆ ನೋಟಿಸ್ ಕೊಡೋಕ್ಕೆ ಅವಕಾಶ ಇದೆಯಾ? ಸೆಂಡ್ ದಮ್ ನೋಟಿಸ್. 1 ಟೈಮ್ 2 ಟೈಮ್ 3 ಟೈಮ್ ಕಟ್ಟಿದ್ರು ಸರಿ, ಕಟ್ಟಲಿಕ್ಕೆ ಸೀದಾ ಕೋರ್ಟ್ ಮುಖಾಂತರ ಮಾಡ್ಕೊಳ್ಳಿ. ಯಾರು ಕಟ್ಟೋದಿಲ್ಲ ಅವ್ರಿಗೆ, ಅರ್ಥ ಆಗ್ತಿದೆ? ಯಾರು ಸಾಲ ಕಟ್ಟೋದಿಲ್ಲ ಅವ್ರಿಗೆ ಕೋರ್ಟ್ ಮುಖಾಂತರ ಮಾಡ್ಕೊಳ್ಳಿ. ನಿಮ್ಮದು ಎಲ್ಲ ಸಿವಿಲ್ ಸ್ಕೋರು ನಿಮ್ಮದು ಆನ್ಲೈನ್ ಇರೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ. ಲೆಟ್ ದೆಮ್ ಬಿಟ್ಬಿಡ್ರಿ, ಅವ್ರನ್ನ ಕೊಡಬೇಡ್ರಿ ಅವ್ರಿಗೆ ಸಾಲ. ತಾನೇ ಅವ್ರು ಎಲ್ಲಿ ಹೋಗ್ತಾರೆ ಹೋಗಿ, ಯಾರ ಹತ್ರ ತಗೋತಾರೆ ಅವ್ರ ಜೀವನ ಹೆಂಗೆ ನಡೆಸೋದು ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ. ನೀವು ನೆಕ್ಸ್ಟ್ ಸಂಘ ಮಾಡಬೇಕಾದ್ರೆ ಆ ಸಂಘದಲ್ಲಿ ಯಾರಿದ್ದಾರೆ, ನಿಮಗೆ ಸಿವಿಲ್ ಸ್ಕೋರ್ ಹೋದವರು, ನಿಮಗೆ ಬಾಕಿ ಬಿದ್ದವರು, NP ಆದಂಥವ್ರು ಯಾರಾದರೂ ಇದ್ದರೆ ಅವ್ರನ್ನ ಹೊರಗೆ ಇಟ್ಬಿಡ್ರಿ. ಅವ್ರನ್ನ ಬಿಟ್ಟು ಬರೀ ಸಾಲ ಕೊಡ್ತೀವಿ ಅಂತ ಹೇಳಿದ್ರೆ ತಾನೇ ಬರ್ತಾರೆ ಅವ್ರು. ಒಂದು. ಮೂರನೇದು, ಸಾಲ ತಗೊಳ್ಳುವಂಥ ವ್ಯಕ್ತಿಗೆ ನೀವು ಹೇಳಬೇಕು ಸ್ವಲ್ಪ. ನೀವು ಹೇಳಿದ್ರಾಗಲೇ ನಾನು ಮುಸ್ತಾಕ್ ಅವ್ರ ಹೆಸರಲ್ಲಿ ತೊಗೊಳ್ತೇನೆ, ಇದು ಮೀಡಿಯಾದ ಹೆಸರಲ್ಲಿ ತೊಗೊಳ್ತೇನೆ, ಬಾರಿಗಡ್ರ ಹೆಸರಲ್ಲಿ ತೊಗೊಳ್ತೇನೆ ಅಂತೇಳಿ. ಅದನ್ನ ಯಾಕೆ ನೀವು ಅವಕಾಶ ಕೊಡ್ತಾ ಇದ್ದೀರಿ? ಅದೇ ಸರ್, ಇಂಟೆನ್ಷಿಯಲಿ ಈಗ ಅವ್ರು ಸಾಲ ತಗೊಂಡಿರ್ತಾರೆ ಸರ್, ಅವರೇ ಪರ್ಟಿಕ್ಯುಲರ್ ಪರ್ಸನ್ ಬಂದು ಅವರೇ ಸಿಗ್ನೇಚರ್ ಮುಂದೆ ಇಂಥ ಒಂದು 5-6 ಮಂದಿ ಕಡೆ ತೊಗೊಂಡು ಒಂದು 2-2.5 ಲಕ್ಷ ರೂಪಾಯಿ ಸಾಲ ಆಗ್ತದ. ಆ 2-2.5 ಲಕ್ಷ ರೂಪಾಯಿ ಸಾಲ ಕಟ್ಲಾರ್ದೆ ಹಿಂಗೆ ಬಂದು ಕುತ್ಕೊಂಡ್ಬಿಡ್ತಾಳ. ಬಂದು ಇಲ್ಲಿ ಏನಂತದ ಬಾರಿಗಿಡ ಮುಂದೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಡ್ತಾಳ ಅಷ್ಟೇ.